ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಕಾರಣ ಇಷ್ಟೇ, ಇವತ್ತು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಪೂಜೆ. ಹಾಗಾಗಿ ನಾ ಮಾಡ್ತಕ್ಕಂಥ ಪ್ರತಿಯೊಂದು ಮೂಮೆಂಟ್ಸು ವಿಡಿಯೋ ಕೂಡ ತಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ನಾ ಮಾಡ್ತಕ್ಕಂಥ ಪೂಜೆಯಿಂದ ತಮ್ಮೆಲ್ಲರಿಗೂ ಹಾಗೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇವಾಗ ತಾನೇ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಸ್ನೇಹಿತರೆ. ಇವಾಗಿನ್ನು ಪೂಜೆದೆಲ್ಲ ವ್ಯವಸ್ಥೆ ಆಗಬೇಕು. ಬನ್ನಿ, ನೀವು ಕೂಡ ನಾ ಮಾಡ್ತಕ್ಕಂಥ ಒಂದು ಪೂಜೆನ ಸಿಂಪಲ್ಲಾಗಿ ಒಳಗೆ ಅಡುಗೆ ಮನೆಯಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾದರೆ ಬನ್ನಿ, ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಎಲ್ಲನೂ ಈ ರೀತಿಯಾಗಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಇದು ನಾವು ದೇವರಿಗೆ ಮಾಡಿಸಿದಂಥ ನತ್ತು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹಾಗೆ ಇಲ್ಲೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ವ್ಯವಸ್ಥೆ ಮಾಡ್ಕೋಬೇಕು. ಈ ವರ್ಷ ಇಲ್ಲಿ ಅಡುಗೆ ಮನೆಯಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ದೇವ್ರ ಕೋಲಿ ಇರುತ್ತಲ್ವ, ಅದ್ರ ಕೆಳಗಡೆನೇ ಮಾಡೋಣ ಅಂತ. ನೋಡ್ತಾ ಇದ್ದಿಲ್ವ, ಇವತ್ತು ಬೆಳಿಗ್ಗೆ ಸ್ನಾನ ಮುಗಿಸ್ಕೊಂಡು ಇವಾಗ ದೇವರಿಗೆಲ್ಲ ಸಿದ್ಧ ಮಾಡ್ಕೋತಾ ಇದ್ದೀನಿ. ಹಾಗೆ ದೇವಿ ಮುಖ ಇರುತ್ತಲ್ವ, ಮುಖಕ್ಕೆ ನಾವು ಕಿವಿ ಓಲೆ ಅಂತ ಅಲ್ಲಿ ಆಲ್ರೆಡಿ ಅವರು ಬೆಳ್ಳಿ ಮುಖದ ದೇವಿ ಮುಖದಲ್ಲಿ ಕಿವಿದು ಒಂದು ಡಿಸೈನ್ ಇದ್ದೇ ಇರುತ್ತಲ್ವ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೇ ಇರುತ್ತೆ. ಬಟ್ ನಾವು ಮತ್ತೆ ಬೇರೆ ಏನಾದರೂ ಹಾಕ್ತೀವಿ ಅಂದರೆ ಅವ್ರೊಂದು ಹೋಲ್ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಅಲ್ಲಿ ಹಾಕ್ತಾಯಿದ್ದೀನಿ. ಅದು ನಾ ಯಾವಾಗಲೂ ಹಾಕೋದು ಜುಮ್ಕಿನೇ ಹಾಕ್ತೀನಿ ಸ್ನೇಹಿತರೆ. ಇದು ಜುಮ್ಕಿ ನನ್ನ ಮದುವೆಗೆ ಅಪ್ಪಾಜಿ ಮಾಡಿಸಿದ್ರು. ನಾ ಪ್ರತಿ ಒಂದು ಪೂಜೆ ಮಾಡಿದ್ರು ನೀವು ನೋಡಿರ್ತೀರಿ, ಆಲ್ಮೋಸ್ಟ್ ನಾ ಈ ಜುಮ್ಕಿನೇ ಹಾಕಿರ್ತೀನಿ. ಯಾಕಂದರೆ ನನಗೆ ಈ ಜುಮ್ಕಿ ತುಂಬಾ ಇಷ್ಟ. ನನ್ನ ಮದುವೆ ಒಂದು ಟೈಮ್ದಲ್ಲಿ ನಾನು ಹಾಕ್ಕೊಂಡಿದ್ದೆ. ಅದಾದಮೇಲೆ ಈಗೂ ಕೆಲವೊಂದು ಫಂಕ್ಷನ್ಗಳಿಗೆ ಬೇಕಂದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ಈಗ ನಮ್ಮ ಮನೆಯವ್ರು ಮತ್ತೆ ನಂಗೆ ಜುಮ್ಕಿನ ಕೊಡಿಸಿದ್ದಾರೆ. ಅಂದರೂ ಕೂಡ ದೇವ್ರಿಗೆ ಮಾತ್ರ ಅದು ಯಾವಾಗಲೂ ಇದನ್ನೇ ಹಾಕಿರ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ. ಮೇಲೆ ಬಿಳಿ ಹಳ್ಳಿಂದು ಸ್ಟೋನ್ 19ನೇ ಹಳ್ಳ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ದೇವಿ ಮುಖಕ್ಕೆ ಈ ಜುಮ್ಕಿನ ಹಾಕ್ತೇನೆ. ನೋಡ್ತಾ ಇದ್ದಿರಲ್ವ ಸ್ನೇಹಿತರೆ, ಪೂಜಾ ಮಾಡಿ ಮುಗಿಸಿದೆ. ನಿಜವಾಗ್ಲೂ ನಾ ಮಾಡ್ತಕ್ಕಂಥ ಪೂಜೆ ನಂಗೆ ತುಂಬಾ ಇಷ್ಟ. ಯಾಕಂದರೆ ಅಗದಿ ಪ್ರೀತಿಯಿಂದ ಭಕ್ತಿಯಿಂದನೇ ನಾನು ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀನಿ. ಹಾಗೆ ಏಕಚಿತ್ತ ಮನಸ್ಸು ಅಂತ ಹೇಳ್ತಾರಲ್ವ, ಅದೇ ರೀತಿಯಾಗಿ ನಿನ್ನೆಯಿಂದನೇ ನಾನು ಆ್ಯಕ್ಚುಲಿ ಪ್ರಿಪೇರ್ ಮಾಡ್ಕೊತಿರ್ತೀನಿ. ಸ್ವಲ್ಪ ಉಡಿ ಸಾಮಾನು ತರೋದಾಗಲಿ, ಹೂವು ತರೋದಾಗಲಿ. ನೋಡ್ತಾ ಇದ್ದಿರಲ್ವ, ನಾ ಮಾಡ್ತಕ್ಕಂಥ ಈ ಪೂಜೆ ತಮಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿಲ್ಲ, ಇನ್ನೂ ಬೇರೆ ರೀತಿ ಮಾಡ್ಬೋದಿತ್ತು ಅನ್ನೋದಿದ್ರೆ ಕಮೆಂಟ್ಸನ್ನು ಕೂಡ ಬರೀರಿ. ಅದನ್ನು ಓದೋದಕ್ಕೂ ತುಂಬ ಖುಷಿ ಅನಿಸುತ್ತೆ. ಓಕೆ, ಫೈನಲ್ಲಾಗಿ ಹೇಗೆ ಇರಲಿ, ದೇವ್ರ ಪೂಜೆ ನಾವು ಭಕ್ತಿಯಿಂದ ಮಾಡಿದರೆ ಸಾಕು, ಆಡಂಬರ ಅಂತ ಬೇಕಾಗಿಲ್ಲ. ಓಕೆ, ನಾನು ಇವಾಗ ಈ ಪೂಜೆ ಮಾಡಿ ಮುಗಿಸಿದೆ. ಇನ್ನು ಬುಕ್ಕು ಓದಬೇಕು, ಹಾಗೆ ಹಾಲು ನೈವೇದ್ಯ ಕೂಡ ಮಾಡಬೇಕು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸನ್ನು ಬರೀರಿ. ಪೂಜೆನ ಈ ರೀತಿಯಾಗಿ ಮಾಡಿ ಮುಗಿಸಿದೆ ಸ್ನೇಹಿತರೆ. ಇವಾಗ ಇನ್ನು ಬುಕ್ ಓದಬೇಕು. ನೋಡಿ, ನಮ್ಮ ಮನೆಯ ಗುರುವಾರದ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಪೂಜೆ. ಈ ವರ್ಷ ಇಲ್ಲಿ ದೇವ್ರ ಮನೆ ಕೆಳಗಡೆನೆ ಮಾಡ್ತಾ ಇದ್ದೀನಿ. ಕೊನೆ ವಾರ ಹೊರಗೆ ಮಾಡೋಣ ಅಂತ. ನೀವು ಯಾರೆಲ್ಲ ಈ ಮಾರ್ಗಶಿರ ಮಾಸದ ಪೂಜೆ ಮಾಡ್ತಾ ಇದ್ದೀರಾ, ಹಾಗೆ ಪೂಜೆ ಮಾಡೋರು ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗಿ ಕಮೆಂಟ್ಸಲ್ಲಿ ಬರೀರಿ, ನೀವು ಯಾವ ರೀತಿ ಮಾಡ್ತೀರಿ ಅಂತ. ಆ್ಯಕ್ಚುಲಿ ಈ ಗುರುವಾರ ಪೂಜೆ ಮಾಡೋದು ಒಂದು ಪ್ರೊಸೆಸ್ ಇದೆ ಸ್ನೇಹಿತರೆ. ಈ ಪೂಜೆ ಮಾಡ್ತಿರ್ಬೇಕಾದ್ರೆ ಆರೆಂಜ್ ಕಲರ್ ಸಾರಿ ಹಾಕೋಬೇಕು ಅಂತ ಈ ಬುಕ್ಕಲ್ಲಿ ಬರೆದಿದ್ದಾರೆ. ಹಾಗೆ ಇದಕ್ಕೆ ನೈವೇದ್ಯ ಏನು ಮಾಡ್ತೀವಲ್ವಾ, ವಾರ ಒಂದು ಗುರುವಾರನೂ ಲಕ್ಷ್ಮಿಗೆ ಇಷ್ಟವಾದಿದ್ದ ಒಂದು ಸ್ವೀಟನ್ನೇ ಮಾಡಿ ಅಂತ ಆ ಬುಕ್ಕಲ್ಲಿ ಅದನ್ನೇ ಬರೆದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಯಾವ ಥರ ಹೇಳಿದ್ದಾರೋ ಅದೇ ರೀತಿ ನಾನು ಮಾಡ್ತೀನಿ. ಓಕೆ, ಇನ್ನು ಬುಕ್ ಓದಿ ಹಾಲು ನೈವೇದ್ಯ ಮಾಡಬೇಕು. ಇವಾಗ ಸಕ್ಕರೆ ನೈವೇದ್ಯ ಮಾಡಿದ್ದೀನಿ. ಹಾಗೆ ಹಾಲನ್ನು ನೈವೇದ್ಯ ಮಾಡಿ ಹಾಲನ್ನು
ಕುಡಿತೀನಿ. ಹಾಗೆ ಇಡೀ ದಿನ ಇವತ್ತು ಉಪವಾಸ ಇರಬೇಕಾಗುತ್ತೆ. ಸಾಯಂಕಾಲ ಆಕಳಿಗೆ ಪ್ರಸಾದ ಕೊಟ್ಟು ಬಂದಮೇಲೆ ಮನೆ ಮಂದಿ ಎಲ್ಲ ಸೇರಿಕೊಂಡು ಊಟ ಮಾಡುವಂಥ ಒಂದು ಈ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜಾ ವಿಧಾನ. ಈ ಪ್ರತಿಯೊಂದು ಪೂಜೆ ಮಾಡೋಕ್ಕೆ ಹೇಳಿದ್ದು ನಮ್ಮ ತಂದೆಯವರು. ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ರೀತಿಯಾಗಿ ನಾ ಎಲ್ಲ ದೇವರುಗಳು ಪೂಜೆ ಮಾಡ್ತೀನಲ್ಲ, ನಿಜವಾಗ್ಲೂ ನಾನೇ ಪುಣ್ಯವಂತೀನಿ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಪೂಜೆನೂ ಅಪ್ಪಾಜಿ ಬರೆದಂಥ ಬುಕ್ಕುಗಳು ಇವೆಲ್ಲ. ಗುರುವಾರ ಲಕ್ಷ್ಮಿ ವೃತ್ತ, ವೈಭವಿ ಲಕ್ಷ್ಮಿ ವೃತ್ತ, ನಿತ್ಯ ಪ್ರಾರ್ಥನಾ, ಶಿರಡಿ ಸಾಯಿಬಾಬಾನ ಬುಕ್ಕ, ವರಮಹಾಲಕ್ಷ್ಮಿ ಬುಕ್ಕ, ಈ ಥರದ ನಮ್ಮ ಅಪ್ಪಾಜಿ ಜಿ ಬಿ ಹಿರೇಮಠ್ ಅಂತ ಲೇಖಕರು. ಖಂಡಿತವಾಗಿ ತಮ್ಮ ಯಾರೆಲ್ಲ ಮನೆಯಲ್ಲಾದರೂ ಜಿ ಬಿ ಲೇಖಕರು ಅಂತ ಬುಕ್ ಇತ್ತು ಅಂದ್ರೆ ಅದು ನಾನೇ ಪುಣ್ಯವಂತಿ. ಯಾಕಂದರೆ ನಮ್ಮ ಅಪ್ಪಾಜಿ ಪ್ರತಿಯೊಬ್ಬರ ಮನೆ ಬುಕ್ಕಿನಲ್ಲಿ ನಮ್ಮ ಅಪ್ಪಾಜಿ ಸದಾ ಇರ್ತಾರೆ. ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ತಾವು ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ಜಿ ಬಿ ಹಿರೇಮಠ್ ಲೇಖಕರು ಗದಗ ಬೆಟಗೇರಿ ಅಂತ ಇದ್ದರೆ ಖಂಡಿತವಾಗಿ ಕಮೆಂಟ್ಸನ್ನು ಬರೀರಿ ಸ್ನೇಹಿತರೆ. ಯಾಕಂದರೆ ನನಗೂ ತುಂಬ ಹೆಮ್ಮೆ ಅನಿಸುತ್ತೆ. ಪ್ರತಿಯೊಬ್ಬ ಹೆಣ್ಮಕ್ಳು ಈ ಥರದ ಒಂದು ವೈಭವಲಕ್ಷ್ಮಿ, ವರಮಹಾಲಕ್ಷ್ಮಿ, ಶಿರಡಿ ಸಾಯಿಬಾಬನ ವೃತ್ತ, ಹಾಗೆ ಸಿದ್ಧಾರೂಢ ಮಹಿಮೆ, 3000 ಮಠದ್ದು ರುದ್ರಾಕ್ಷಿ ಮಹಿಮೆ, ಪ್ರತಿಯೊಂದು ಶಿವದರ್ಶಿನಿ, ಶಿವ ಮಹಾತ್ಮೆ ಇಂಥ ಸಾಕಷ್ಟು ಬುಕ್ಗಳನ್ನ ಬರೆದಿದ್ದಾರೆ ಸ್ನೇಹಿತರೆ. ಯಾರ ಮನೆಯಲ್ಲಾದರೂ ನಮ್ಮ ಒಂದು ಜಿ ಬಿ ಹಿರೇಮಠ ಲೇಖಕರ ಒಂದು ಬುಕ್ ಇತ್ತು ಅಂದರೆ ನಾನು ಅವರ ಮಗಳು, ಕಿರಿಯ ಮಗಳು. ಹಾಗಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗಲೂ ನಮ್ಮ ಅಪ್ಪಾಜಿ ಬುಕ್ ನಿಮ್ಮ ಮನೆಯಲ್ಲಿದ್ದರೆ ನನಗೊಂದು ಕಮೆಂಟ್ಸಲ್ಲಿ ಬರೀರಿ. ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಕರ್ನಾಟಕದಾದ್ಯಂತ ನಮ್ಮ ಅಪ್ಪಾಜಿಯ ಈ ಶಾಬಾದಿ ಮಠದವರ ಮುಖಾಂತರ ಬುಕ್ಗಳು ಸಾಕಷ್ಟು ಪ್ರಿಂಟ್ ಆಗಿದ್ದವು. ಅದಕ್ಕೋಸ್ಕರ ಈ ಒಂದು ಸಣ್ಣ ಅನಿಸಿಕೆನ ಯಾವಾಗಲೂ ಹೇಳಬೇಕು ಅಂತ ಇರ್ತೀನಿ, ಬಟ್ ಹೇಳೋದಕ್ಕೆ ಮರಿತಾನೇ ಇರ್ತೀನಿ. ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ನನ್ನ ಒಂದು ಮನವಿ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಮ್ಮ ಅಪ್ಪಾಜಿ ಬರೆದಂಥ ಬುಕ್ಕು ಯಾರ್ಯಾರ ಮನೆಯಲ್ಲಿದೆ, ಎಲ್ಲೆಲ್ಲಿದೆ ಅಂತ ನನಗೂ ಕೂಡ ಗೊತ್ತಾಗಬೇಕು. ಹಾಗಾಗಿ ಜಿ ಬಿ ಹಿರೇಮಠ್ ಲೇಖಕರು, ಗದಗ ಬೆಟಗೇರಿ ಅಂತ ಖಂಡಿತವಾಗಿ ಇರುತ್ತೆ, ಪಾಲಾಬದಾಮಿ ರೋಡ್ ಅಂತ. ಹಾಗಾದರೂ ಇದ್ದರೆ ನಾನು ಅವರ ಕಿರಿಯ ಪುತ್ರಿ. ಓಕೆನಾ ಸ್ನೇಹಿತರೆ? ಹಾಗಾದರೆ ನಾನಿನ್ನು ಬುಕ್ ಓದಿ ಸಾಯಂಕಾಲ ಮತ್ತೆ ವಾಪಸ್ ಆರತಿ ಮಾಡ್ತೀವಿ. ಆ ಟೈಮಿಗೆ ಖಂಡಿತವಾಗ್ಲೂ ನಿಮ್ಗೆ ವಿಡಿಯೋನ ತೋರಿಸ್ತೀನಿ. ಓಕೆ. ನಮಸ್ತೆ ತೋ ಮಹಾಮಾಯೆ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರ ಪೂಜಾ ಸದಾ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಆದ್ಯತ್ಯ ರಹಿತ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಶ್ವೇತಾಂಬರಧರ ದೇವಿ ನಾನಾ ಅಲಂಕಾರ ಭೂಷಿತೆ ಜಗಸ್ಮಿತೆ ಜಗನ್ಮಾತಾ ದೇವಿ ಮಹಾಲಕ್ಷ್ಮಿ ನಮಸ್ತುತೆ. ಇದಂ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ ಪಠೇತ್ ಭಕ್ತಿಮಾನರ ಸರ್ವಸಿದ್ಧಿ ಮಹಾಪೋತ್ನಿ ಸುಖಂ ಪ್ರಾಪೋತ್ನಿ ಸರ್ವದಾ. ಏಕಕಾಲೇ ಪಟೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲ ಪಟೇ ನಿತ್ಯಂ ಧನಧಾನ್ಯ ಸಮನ್ವಿತಂ ತ್ರಿಕಾಲ ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮಿಭ್ಯೋ ನಿತ್ಯಂ ಪ್ರಸನ್ನ ವರದಾ ಶುಭಂ ಸಮಾಪ್ತಿ. ಶ್ರೀ ಮಹಾಲಕ್ಷ್ಮಿ ಅಷ್ಟಕ ಸಮಾಪ್ತಿ. ನೋಡಿ ಸ್ನೇಹಿತರೆ, ಸಾಯಂಕಾಲ 5:45 ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಯಾಕಂದರೆ ಧ್ವನಿನ ನಾನು ಮತ್ತೆ ಸಪ್ರೇಟಾಗಿ ಧ್ವನಿ ಕೊಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಬಿಲ್ಡಿಂಗ್ನ ಕಟ್ತಾ ಇದ್ದಾರೆ, ಹಾಗೆ ಬೀಳಿಸ್ತಾ ಇದ್ದಾರೆ ಕೂಡ. ಇವಾಗ ಏನು ಆರತಿ ಮಾಡಿ ನೈವೇದ್ಯ ಮಾಡಿ ಕಾಯಿ ಹೊಡಿಬೇಕು. ಹಾಗೆ ವಿಡಿಯೋನ ತೋರಿಸ್ತೀನಿ ಅಂದಿದ್ದೆ, ಬಟ್ ನಮ್ಮ ಮನೆಗೆ ಗೆಸ್ಟ್ ಬರೋ ಕಾರಣಕ್ಕೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಪಟ ಅಂತ ಇವಾಗ ಮಾಡಿ ಮುಗಿಸ್ತಾ ಇದ್ದೀವಿ. ಇವಾಗ ಚಪಾತಿ, ಪಲ್ಯ, ಶಿರಾ, ಸಜ್ಜಕ ಅಂತ ಏನು ಹೇಳ್ತೀವಿ ಮಾಡಿ ಕಾಯಿನ ಹೊಡೆದು ನೈವೇದ್ಯ ಕೂಡ ಮಾಡಿ ಮಂಗಳಾರತಿ ಕೂಡ ಮಾಡಿ ಮುಗಿಸಿ ಪೂಜೆನ ಎಡಿ ಮಾಡಿ ಆಕಳಿಗೆ ಪ್ರಸಾದ ಮಾಡಿ ಬರಬೇಕು ಸ್ನೇಹಿತರೆ. ಬಟ್ ತೋರ್ಸಕ್ಕಾಗಲಿಲ್ಲ, ಬಟ್ ಸಾರಿ ಆಗಲಿಲ್ಲ. ಇವಾಗ ಆಕಳಿಗೆ ಪ್ರಸಾದ ಒಂದು ಕೊಟ್ಟು ಬರಬೇಕು. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಶುಕ್ರವಾರ ದೇವಿ ಪೂಜೆನ ಇಳಿಸಿ ದೇವ್ರ ಜಗಲಿ ಮೇಲೆ ಹಾಗೆ ಕಾಯಿನ ಇಟ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಗುರುವಾರನ
ನಮ್ಮ ಅತ್ತೆ ತೆಗಿಬೇಕು. ಹಾಗಾದರೆ ಇವತ್ತಿನ ಈ ವಿಡಿಯೋನ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಪೂಜೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ತುಂಬ ಗಡಿಬಿಡಿಯಲ್ಲಿ ವಿಡಿಯೋನ ಮುಗಿಸ್ಕೊಂಡೆ, ಯಾಕಂದರೆ ಹೀಗೆ ಮನೆಗೆ ಗೆಸ್ಟ್ ಬಂದಿದ್ದರು. ಹಾಗೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಿನ ವಾತಾವರಣ. ನೋಡ್ತಿದ್ದಂಗೆ ಮಳೆ ದಿಢೀರಾಗ ಬರೋಕ್ಕೆ ಶುರು ಆಗಿಬಿಡ್ತು. ನಾನು ಅಂದ್ಕೊಂಡಿದ್ದು ಯಾವುದೋ ಪ್ಲ್ಯಾನು ಕೂಡ ಆಗಲಿಲ್ಲ. ಏನೇ ಇರಲಿ ಸ್ನೇಹಿತರೆ, ನಾಡಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ.